ಕೃಷ್ಣನವರು ಉಡುಪಿಯಲ್ಲಿ ಸದ್ಯ ಕಮರ್ಷಿಯಲ್ ಗ್ಯಾಸ್ ಗೊಂದಲ ಬಿಟ್ಟರೆ ಸದ್ಯ ಯಾವುದೇ ಹೊಸ ವಿವಾದಗಳು ಇಲ್ಲ ಎನ್ನುವ ಸಂದರ್ಭದಲ್ಲಿ ಹೊಸ ವಿವಾದವೊಂದು ಮುನ್ನೆಲೆಗೆ ಬಂದಿದೆ. ಉಡುಪಿಯಲ್ಲಿ ಆಯೋಜಿಸಲಾಗುತ್ತಿರುವ ಸಮಾಧಾನದ ಸಮಾವೇಶದಿಂದಾಗಿ ಸದ್ಯ ಅಸಮಾಧಾನದ ಕಿಡಿ ಹೊತ್ತಿಕೊಂಡಿದೆ. ಸೌಹಾರ್ದಕ್ಕೆ ವಿಷಬೀಜ ಬಿತ್ತುವ ಮತಾಂಧನನ್ನ ಉಡುಪಿಗೆ ಕರೆಸುವ ಬಗ್ಗೆ ಆಕ್ಷೇಪ ಹಿಂದೂ ಸಂಘಟನೆಯಿಂದ ವ್ಯಕ್ತವಾಗಿದೆ. ಕ್ರೈಸ್ತ ಸಂಘಟನೆಯೊಂದು ಉಡುಪಿ ನಗರದ ಮಿಷನ್ ಕಾಂಪೌಂಡ್ ಮೈದಾನದಲ್ಲಿ ಸಮಾಧಾನ ಸಮಾವೇಶ ಇದೇ ತಿಂಗಳ 20, 21, 22ರಂದು ಹಮ್ಮಿಕೊಂಡಿದೆ. ಇಲ್ಲಿ ಕ್ರೈಸ್ತರ ಸಮಾಧಾನ ಮಹೋತ್ಸವಕ್ಕೇನು ಅಡ್ಡಿ ಇಲ್ಲ. ಆದರೆ ಅಡ್ಡಿಯಾಗಿರೋದು ಮುಖ್ಯ ಅತಿಥಿಯಾಗಿ ಮೋಹನ್ ಸಿ ಲಾಜರಸ್ ಆಗಮಿಸಿರುವುದಕ್ಕೆ. ಹೌದು, ತಮಿಳುನಾಡಿನ ವಿವಾದಾತ್ಮಕ ಮಿಷನರಿ ಮೋಹನ್ ಸಿ ಲಾಜರಸ್ ನಡೆಸುವ ಕಾರ್ಯಕ್ರಮಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಮಾಧಾನದ ಹೆಸರಲ್ಲಿ ಮತಾಂತರದ ಷಡ್ಯಂತ್ರ ಎಂದು ಹಿಂದೂ ಸಂಘಟನೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಆರೋಪಿಸಿದ್ದಾರೆ. ಮೋಹನ್ ಸಿ ಲಾಜರಸ್ ಮೇಲೆ ಗಂಭೀರ ಆರೋಪಗಳಿವೆ. ಪವಾಡದ ನೆಪದಲ್ಲಿ ಮತಾಂತರಗೊಳಿಸಿದ್ದಾರೆ. ಈ ಹಿಂದೆ ಹಿಂದೂ ದೇವಾಲಯಗಳನ್ನು ಸೈತಾನನ ನೆಲೆಗಳು ಎಂದು ಕರೆದಿದ್ರು. ಕೋಟ್ಯಂತರ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ದ್ವೇಷಪೂರಿತ ಭಾಷಣಗಳಿಗೆ ತಮಿಳುನಾಡಿನ ವಿವಿಧ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿದೇಶಿ ಹಣ ದುರುಪಯೋಗ ಮಾಡಿರುವ ಆರೋಪವಿದೆ. ಜೀಸಸ್ ರಿಡೀಮ್ಸ್ ಸಂಸ್ಥೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಉಲ್ಲಂಘಿಸಿದ ಆರೋಪ ಹೊತ್ತಿದೆ. ಕೋಮು ಸೌಹಾರ್ದ ಕೆಡಿಸುವ ಕೆಲಸಕ್ಕೆ ಹಣ ಬಳಕೆ ಎಂಬ ಗಂಭೀರ ಆರೋಪವಿದೆ. ಕೇಂದ್ರ ಗೃಹ ಸಚಿವಾಲಯ ಇತ್ತೀಚೆಗೆ ಸಂಸ್ಥೆಯ ಲೈಸೆನ್ಸ್ ಅಮಾನತುಗೊಳಿಸಿದೆ. ಮುಗ್ಧ ಜನರನ್ನ ಸೇರಿಸಿ ರೋಗವಾಸಿ ಮಾಡುವ ಅಥವಾ ಆಮಿಷ ಒಡ್ಡುವ ಮೂಲಕ ಮತಾಂತರ ನಡೆಸುವ ಸಂಶಯವಿದೆ ಎಂದು ಆರೋಪಿಸಿದ್ದಾರೆ. ಹೀಗಾಗಿ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಇತರ ಹಿಂದೂ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಮೋಹನ್ ಸಿ ಲಾಜರಸ್ ಅವರಿಗೆ ಉಡುಪಿಗೆ ಅನುಮತಿ ನೀಡಬಾರದು ಎಂದು ಒತ್ತಾಯಿಸಿದೆ. ಮೋಹನ್ ಸಿ ಲಾಜರಸ್ ಈ ಹಿಂದೆ ಕೂಡ ತಮಿಳುನಾಡಿನಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ಅನೇಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ಬಂದವನು ಏನೋ ಹೇಳಿಕೆಯನ್ನು ಕೊಡೋದು, ಇದಕ್ಕೆಲ್ಲ ಅವಕಾಶವನ್ನೇ ನಾವು ಕೊಡೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಜಿಲ್ಲಾಡಳಿತಕ್ಕೆ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಗೂ ಕೂಡ ಮನವಿಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಅವರು ಹೇಳ್ತಾ ಇದ್ದಾರೆ ಸಮಾಧಾನ ಅಂತ. ಸಮಾಧಾನ ಅಲ್ಲ, ಇದು ಮತಾಂತರಕ್ಕೆ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಅನೇಕ ಸಣ್ಣ ಪುಟ್ಟ ಮನೆಗಳಲ್ಲಿ ಅಲ್ಲಲ್ಲಿ ಮತಾಂತರ ಕೇಂದ್ರಗಳು ಈಗಾಗಲೇ ಕಾರ್ಯಾಚರಿಸ್ತಾ ಇವೆ. ಅಕ್ರಮವಾಗಿ ಕೂಟ ಸೇರಿಕೊಂಡು ಅಲ್ಲಿ ಒಂದು ಧರ್ಮದ ವಿರುದ್ಧ ಮಾತಾಡುವಂಥದ್ದು ಅಥವಾ ಅಲ್ಲಿಯ ಜನರ ಬಡತನವನ್ನು ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡು ಅವರನ್ನು ಮತಾಂತರ ಮಾಡುವಂಥ ಕೃತ್ಯವನ್ನು ಮಾಡೋದು ಇದೆಲ್ಲ ನಡೀತಾನೆ ಇದೆ. ಇವರೆಲ್ಲರೂ ಕೂಡ ಇವರದೊಂದು ದೊಡ್ಡ ಕುಂಭಮೇಳದ ಹಾಗೆ ನಾಡಿದ್ದು ಬಂದು ಸೇರುವವರಿದ್ದಾರೆ. ಅಲ್ಲಿ ಸೇರಿದಾಗ ಅಲ್ಲಿಗೆ ಅನೇಕ ಹೊಸ ಜನರನ್ನು ಕೂಡ ಕರ್ಕೊಂಡು ಬರ್ತಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮೂಹ ಸನ್ನಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಕಾಯಿಲೆಗಳು ಗುಣ ಆಗುತ್ತೆ, ವಾಸಿ ಆಗ್ತವೆ. ವೇದಿಕೆಯಲ್ಲಿ ನಿಂತುಕೊಂಡು ಅನೇಕ ಡೊಂಬರಾಟಗಳನ್ನು ಅವ್ರು ಮಾಡ್ತಾರೆ. ಎಲ್ಲವೂ ಕೂಡ ನಟರು, ಎಲ್ಲ ಆ್ಯಕ್ಟರ್ಗಳು ಬಂದು ಅವರವ್ರು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಆದರೆ ಸಾಮಾನ್ಯ ಜನರಿಗೆ ಅದು ಗೊತ್ತಾಗಲ್ಲ. ಏನೋ ಪ್ರಾರ್ಥನೆಯಿಂದ ದೊಡ್ಡ ಪವಾಡ ಆಗತ್ತೆ ಅಂತ ಹೇಳಿ ಭಾಳ ಸಂಖ್ಯೆಯಲ್ಲಿ ಅವ್ರು ಬರ್ತಾರೆ. ಈ ಥರದ ಜನರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವಂಥ, ಮೌಢ್ಯವನ್ನು ಪ್ರಚೋದಿಸುವಂಥ ಈ ರೀತಿಯ ಕಾರ್ಯಕ್ರಮಗಳಿಗೆ ಉಡುಪಿಯಂಥ ಪ್ರಜ್ಞಾವಂತರ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ. ಇಲ್ಲಿಯ ಹಿಂದೂ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಯಾವ ಹಂತದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತಡೆಯೋದಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಈ ಸಮಾವೇಶಕ್ಕೆ ಎಲ್ಲಾ ತಯಾರಿ ಮಾಡಿಕೊಂಡಿರುವ ಕ್ರೈಸ್ತ ಸಂಘಟನೆಗೆ ಹಿಂದೂ ಮುಖಂಡರ ವಿರೋಧ ದೊಡ್ಡ ತಲೆನೋವಾಗಿದೆ. ಹೌದು, ಕ್ರೈಸ್ತ ಅಭಿವೃದ್ಧಿ ನಿಗಮ ನಿರ್ದೇಶಕ ಪ್ರಶಾಂತ್ ಜತ್ತಣ್ಣ ಹಿಂದೂ ಜಾಗರಣ ವೇದಿಕೆ ಮುಖಂಡರಿಗೆ ವಿರೋಧ ಮಾಡದಂತೆ ಮನವಿ ಮಾಡಿದ್ರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇದೊಂದು ಪ್ರಾರ್ಥನಾ ಕೂಟ. ಈ ತಿಂಗಳು ಕ್ರೈಸ್ತರಿಗೆ ಪವಿತ್ರವಾದ ತಿಂಗಳು. ಕ್ರಿಸ್ತನ ಶಿಲುಬೆಯನ್ನ ನಾವು ಧ್ಯಾನ ಮಾಡ್ತೇವೆ. ಹಾಗಾಗಿ ಎಲ್ಲ ಸಭೆಗಳು ಒಟ್ಟಾಗಿ ಕಾರ್ಯಕ್ರಮ ಮಾಡಿದ್ದೇವೆ. ಇದೇನು ಹೊಸದಾಗಿ ಆಯೋಜಿತ ಕಾರ್ಯಕ್ರಮವಲ್ಲ. 2 ವರ್ಷಕ್ಕೊಮ್ಮೆ ಸಮಾಧಾನ ಮಹೋತ್ಸವ ನಡೆಸುತ್ತೇವೆ. ಮೋಹನ್ ಸಿ ಲಾಜರಸ್ ಉಡುಪಿಗೆ 3ನೇ ಸಾರಿ ಬರ್ತಾ ಇದ್ದಾರೆ. ನಮ್ಮ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ದಿನದವರೆಗೆ ಯಾವುದೇ ಸಮುದಾಯವನ್ನ ದೂರಿಲ್ಲ. ಇತರ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ. ಬೈಬಲ್ನ ಸತ್ಯಗಳನ್ನ ಮಾತ್ರ ಹೇಳ್ತೇವೆ. ಬೇರೆ ಧರ್ಮವನ್ನ ಹೀಯಾಳಿಸೋದಿಲ್ಲ. ಶ್ರೀಕಾಂತ್ ಶೆಟ್ಟಿ ಕಾರ್ಯಕ್ರಮ ವಿರೋಧಿಸಿದ್ದಾರೆ. ಮತಾಂತರಕ್ಕಾಗಿ ಕಾರ್ಯಕ್ರಮ ಎಂದಿದ್ದಾರೆ. ಮತಾಂತರ ಮಾಡಿರುವುದಕ್ಕೆ ಯಾವುದಾದ್ರೂ ಪುರಾವೆ ಇದೆಯಾ? ದಾಖಲೆಗಳಿದ್ರೆ ತಂದುಕೊಡಿ. ನೇರವಾಗಿ ಠಾಣೆಗೆ ದೂರು ಕೊಡಿ. ಮೋಹನ್ ಸಿ ಲಾಜರಸ್ ಮೇಲೆ ಕೆಲವೊಂದು ಕೇಸುಗಳಿವೆ. ಆದರೆ ಮದ್ರಾಸ್ ಉಚ್ಚ ನ್ಯಾಯಾಲಯ ಎಲ್ಲಾ ಕೇಸುಗಳನ್ನು ರದ್ದು ಮಾಡಿದೆ. ಅವರ ಮೇಲೆ ಈಗ ಯಾವುದೇ ಕೇಸುಗಳಿಲ್ಲ. ಎಲ್ಲವೂ ಸುಳ್ಳು ಕೇಸು ಅನ್ನೋದು ನ್ಯಾಯಾಲಯಕ್ಕೆ ಮನವರಿಕೆ ಆಗಿದೆ ಅಂತ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇದೇ ತಿಂಗಳಿನ 20, 21, 22ನೇ ತಾರೀಕಿನಂದು ಸಮಾಧಾನ ಮಹೋತ್ಸವ ಎನ್ನುವಂಥ ಒಂದು ಭಕ್ತಿ ಸಂಜೀವನ ಕೂಟವು ನಮ್ಮ
ಮಿಷನ್ ಕಾಂಪೌಂಡಿನ ನಮ್ಮ ಗ್ರೌಂಡ್ನಲ್ಲಿ ನಡೀತಾ ಇದೆ. ಇದು ನಮ್ಮ ಕ್ರೈಸ್ತರಿಗೆ ಈಗಾಗಲೇ ಈ ಒಂದು ತಿಂಗಳು ಏನಾಗೆ ಅಂತ ಹೇಳಿದರೆ ಕ್ರಿಸ್ತನ ಶಿಲುಬೆಯ ಧ್ಯಾನವನ್ನು ಮಾಡುವಂಥ ಒಂದು ಭಕ್ತಿ ವೃದ್ಧಿಗೋಸ್ಕರ ಮಾಡುವಂಥ ಒಂದು ಧ್ಯಾನಕೂಟವಾಗಿದೆ. ಮೊನ್ನೆ ನಾಡ್ದು ನಡೆಯುವಂಥ 20, 21, 22 ತಾರೀಕು ನಡೆಯುವಂಥ ಈ ಒಂದು ಕೂಟ. ಇದಕ್ಕೆ ನಮಗೆ ಸತ್ಯವೇದ ಅಥವಾ ಬೈಬಲ್ನ ಒಂದು ಪ್ರಚಾರ ಮಾಡೋದಕ್ಕೋಸ್ಕರ ಅಥವಾ ಅದರ ಸತ್ಯವನ್ನು ತಿಳಿದಕ್ಕೋಸ್ಕರ ನಮ್ಮ ಮೋಹನ್ ಸಿ ಲಾಜರಸ್ ಅವರು ಬರ್ತಾ ಇದ್ದಾರೆ. ಆದರೆ ನಮ್ಮ ಶ್ರೀಕಾಂತ್ ಶೆಟ್ಟಿ ಅವರು ಹೇಳ್ತಾರೆ ಅಲ್ಲಿ ಗ್ರೌಂಡ್ನಲ್ಲಿ ಮತಾಂತರ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅವರ ಮೇಲೆ ಒಂದಷ್ಟು ಕೇಸುಗಳಿದೆ ಅಂತೇಳಿ ಅವರು ಕೆಲವೊಂದು ಪತ್ರಿಕೆಯಲ್ಲಿ ಮೊನ್ನೆ ನಾವು ಓದಿದ್ದೇವೆ. ಆದರೆ ಅವರ ಮೇಲೆ ಕೇಸಿದ್ದದ್ದು ಸರಿ, ಆ ಕೇಸ್ ಈಗಾಗಲೇ ಉಚ್ಚ ನ್ಯಾಯಾಲಯ ಅದೆಲ್ಲವೂ ಕೂಡ ರದ್ದು ಮಾಡಿದೆ. ಯಾಕಂದರೆ ಎಲ್ಲ ಕೇಸುಗಳು ಕೂಡ ಸುಳ್ಳು ಕೇಸು ಎಂಬುದಾಗಿ ನ್ಯಾಯಾಲಯಕ್ಕೆ ಗೊತ್ತಾದಾಗ ಅದೆಲ್ಲವೂ ಕೂಡ ರದ್ದು ಮಾಡಿದ್ದಾರೆ. ಎರಡನೇದಾಗಿ 2018 ನಂತರ ಯಾವುದೇ ಕೇಸು ಕೂಡ ಅವರ ಮೇಲೆ ಇಲ್ಲ. ಮತ್ತೊಂದು ಹೇಳೋದಾದರೆ ಅವರು ಬರುವಂಥದ್ದು ಮತಾಂತರ ಮಾಡಲಿಕ್ಕೂ ಅಲ್ಲ, ಅವರು ಬರುವಂಥದ್ದು ಕ್ರೈಸ್ತರಿಗೆ ನಮ್ಮ ಧರ್ಮದ ಬೋಧನೆಯನ್ನು ಮಾಡಲಿಕ್ಕೋಸ್ಕರ ಬರುವಂಥದ್ದು. ಅದು ಕೂಡ ನಮ್ಮದೇ ಗ್ರೌಂಡಲ್ಲಿ, ನಮ್ಮ ಚರ್ಚಿನ ಎದುರಲ್ಲಿರುವಂಥ ಗ್ರೌಂಡಲ್ಲಿ ಬರುವಂಥದ್ದು. ಸೊ ಹಾಗಾಗಿ ಇವರು ಹೇಳುವಂಥ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ. ಇದಕ್ಕೆ ಯಾರೂ ಕೂಡ ಮನ್ನಣೆ ಕೊಡದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕ್ರೈಸ್ತರು ಕೂಡ ಬರಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಒಟ್ಟಾರೆ ಧರ್ಮದಂಗಲ್, ಹಿಜಾಬ್ ವಿವಾದದ ಬಳಿಕ ಪ್ರಶಾಂತವಾಗಿದ್ದ ಉಡುಪಿಯಲ್ಲಿ ಸಮಾಧಾನ ಸಮಾವೇಶದ ಮೂಲಕ ಅಸಮಾಧಾನದ ಕಿಡಿ ಹೊತ್ತುಕೊಂಡಿದೆ. ಈ ಕಿಡಿ ತಣ್ಣಗಾಗುತ್ತೋ ಅಥವಾ ಹೊತ್ತಿ ಉರಿಯುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.